ಹಾಯ್ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಜ್ಜಿಗೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ 1 ಲೋಟ ಅಕ್ಕಿ, ಸೊ ಅದರಲ್ಲಿ ಒಂದು ಅರ್ಧ ಲೋಟ ಅಷ್ಟು ಅವಲಕ್ಕಿ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕೊಳ್ಳೋಣ. ಇವಾಗ ನಾನೇನು ಹಾಕ್ಕೊಂಡಿದ್ದೆ ಎಲ್ಲನೂ ಕೂಡ ಇವಾಗ ಒಂದು 2ರಿಂದ 3 ಸಾರಿ ಇವಾಗ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿ, ಅವಲಕ್ಕಿ, ಮೆಂತ್ಯ ಮೂರನ್ನು ಕೂಡ ಇವಾಗ ಇದನ್ನೇ ನೆನೆ ಹಾಕಬೇಕು. ಇದನ್ನು ನೀವು ಮೊಸರಲ್ಲೂ ಕೂಡ ನೆನೆ ಹಾಕ್ಬೋದು, ಮಜ್ಜಿಗೆಲ್ಲೂ ಕೂಡ ನೆನೆ ಹಾಕ್ಬೋದು. ಬಟ್ ಮೊಸರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಮಜ್ಜಿಗೆನೇ ಹಾಕೋತಾ ಇದ್ದೀನಿ. ಇವಾಗ ಮಜ್ಜಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 4 ಅವರು ನೆನೆಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಆವಾಗವಾಗ ನೋಡಿಕೊಂಡು ಸ್ವಲ್ಪ ನೀವು ಮಜ್ಜಿಗೆನ ಹಾಕೋತಾ ಇರಬೇಕು. ಇವಾಗ ಒಂದು 4 ಅವರು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಾಗಿದೆ ನೋಡಿ. ಇವಾಗ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಮೂಲಿ ನೀವು ದೋಸೆಗೆ ಹೇಗೆ ನೀವು ರುಬ್ಬಿ ರೆಡಿ ಮಾಡಿ ಇಟ್ಕೊತೀರೋ ಸೇಮ್ ಹಾಗೆ ನಿಮಗೆ ರುಬ್ಕೊಂಡ್ರೆ ಸಾಕು. ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು 1 ಅವರ್ ಇಟ್ಟರೆ ಸಾಕು. 1 ಅವರ್ ಆದ ನಂತರ ದೋಸೆನೂ ಕೂಡ ಹುಯ್ಕೋಬೋದು. ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ದೋಸೆ ಮಾಡಿಕೊಟ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕು ಅಂತಂದರೆ 1 ಅವರ್ ಅಥವಾ 1-2 ಅವರ್ ಬಿಟ್ಟು ಕೂಡ ನೀವು ದೋಸೆಗೆ ಹುಯ್ಕೊಂಡ್ರೆ ಆವಾಗಲೂ ಬರುತ್ತೆ. ಆದರೆ ನೆಕ್ಸ್ಟ್ ಡೇ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ದಿನ ಆದಮೇಲೆ ದೋಸೆ ಹುಯ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಹುಯ್ಕೊಂಡ್ರೆ ಸಾಕು. ಸುಮ್ಮನೆ ಸೌಟಲ್ಲಿ ಸಂಪಣ ಇಟ್ಕೊಂಡು ಸುಮ್ಮನೆ ಹಾಕಿದ್ರೆ ಸಾಕು. ಅದೇನು ಸೌಟಲ್ಲಿ ದೋಸೆನ ಹುಯ್ತಾರಲ್ಲ ಆ ರೀತಿ ಹುಯ್ಯೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಮೇಲಿಂದ ಬಿಟ್ಟರೆ ಸಾಕು ನೋಡಿ. ಈ ರೀತಿಯಾಗಿ ದೋಸೆ ತೂತು ಬಿಟ್ಕೊಂಡು ಚೆನ್ನಾಗಿ ದೋಸೆ ಬರ್ತಾಯಿದೆ ನೋಡಿ. ಈ ರೀತಿಯಾಗಿ ತೂತು ಬಿಟ್ಕೋತಾ ಇದೆ ದೋಸೆ. ಇವಾಗ ಬೇಕು ಅಂದರೆ ನೀವು ದೋಸೆ ಸುತ್ತ ಎಣ್ಣೆನೂ ಕೂಡ ಹಾಕ್ಬೋದು. ಬಟ್ ನಾನು ಎಣ್ಣೆ ಏನು ಯೂಸ್ ಮಾಡ್ತೇನೆ. ಹಾಗೆ ದೋಸೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ದೋಸೆ ಮಾಡೋದು, ಬಿಸಿ ಬಿಸಿ ಮಜ್ಜಿಗೆ ದೋಸೆ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ನೋಡಿ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ತಟ್ಟೆಗೂ ಕೂಡ ಹಾಕ್ಕೊಂಡು ನಿಮಗೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಅಂದರೆ ತುಂಬ ತೆಳುವಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.